ಇವಾಗ ಸರ್ವಿಸ್ ನಿಧಾನಕ್ಕೆ ಮಾಡ್ತಾರೆ, ನನಗೆ ಬ್ರೇಕ್ ಕೊಟ್ಟು ಒಂದು ಸ್ಟ್ರೆಚ್ಚಲ್ಲಿ ಮಾಡಲ್ಲ. ಸೊ ಸೀಮಂತದ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಇನ್ನೊಂದು 3-4 ಡೇಸ್ ಇದೆ ಸೀಮಂತ. ಏನಪ್ಪ ಸಾಂಬಾರು ಮಾಡಿಸ್ಕೊಂತಂದ. ಇಲ್ಲ, ಫ್ರೆಂಡ್ ಮೀಟ್ ಮಾಡ್ಕೊಂಡು ಬಂದೆ. ಓಕೆ, ನಾವು ಮಾಡ್ಕೊತೀವಿ. ಎಲ್ಲರಿಗೂ ನಮಸ್ಕಾರ, ಬಾಯ್, ಗುಡ್ ನೈಟ್. ಯೂ ಟರ್ನ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ರಾ? ಏಪ್ಪ ಅಷ್ಟೇನಾ ಅದು? ತೂ ಚೆನ್ನಾಗಿಲ್ಲ. ಅರೇಬಿಕ್ ಸೆಲೆಕ್ಟ್ ಮಾಡ್ಕೊಂಡವಳೆ, ತೋರಿಸು. ಫುಲ್ ಖಾಲಿ ಕೈ ಕಾಣಿಸ್ತಾ ಇತ್ತದು. ಅಂತೂ ಫೈನಲಿ ಮುಗೀತಪ್ಪ ನಂದು ಮೆಹಂದಿ ಸ್ಟೋರಿ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಇದು ಗುಡ್ ಆಫ್ಟರ್ನೂನ್. ಇವಾಗ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಟೈಮ್ ಆಲ್ರೆಡಿ 1:15 ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬೆಳಗ್ಗೆಯಿಂದ ಫುಲ್ ಬ್ಯುಸಿಯಾಗೋಗ್ಬಿಟ್ಟಿದೆ. ನಾನು ಎದ್ಮೇಲೆ ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಮುಗಿಸಿ ಇಮ್ಮಿಡಿಯೇಟು ನಾನು ಹೋಗಿದ್ದು ಸಲೂನಿಗೆ. ಅಲ್ಲಿ ಒಂದು 2 hours, ಯಾಕೆಂದರೆ ನಾನು ರೆಗ್ಯುಲರಾಗಿ ಹೋಗೋ ಸಲೂನ್ ಅಲ್ವಾ. ಇವಾಗ ಸರ್ವಿಸ್ ನಿಧಾನಕ್ಕೆ ಮಾಡ್ತಾರೆ, ನನಗೆ ಬ್ರೇಕ್ ಕೊಟ್ಟು ಒಂದು ಸ್ಟ್ರೆಚ್ಚಲ್ಲಿ ಮಾಡಲ್ಲ. ಸೊ ಹಂಗಾಗಿ ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಆಯಿತು. ನಾನು ಮನೆ ಬಿಟ್ಟಾಗ 11:30-1:30ಗೆ ಮನೆಗೆ ಬಂದಿದ್ದೀನಿ. ಇಷ್ಟು ನಡೆದಿದೆ ಬೆಳಗ್ಗೆಯಿಂದ ಅಷ್ಟೇನೆ. ಹೆಂಗಾಯ್ತು 1:15 ಅನ್ನೋದೇ ಗೊತ್ತಾಗಿಲ್ಲ. ಸೊ ಸೀಮಂತದ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಇನ್ನೊಂದು 3-4 ಡೇಸ್ ಇದೆ ಸೀಮಂತ. ಇವತ್ತು ಊರಿಂದ ಎಲ್ಲ ಬರ್ತಾ ಇದ್ದಾರೆ, ಅಪ್ಪ ಅಮ್ಮ ಫುಲ್ ಫ್ಯಾಮಿಲಿ ಬರ್ತಾ ಇದೆ, ಮಕ್ಕಳು ಎಲ್ಲ. ಸೊ ಇನ್ನೊಂದು 1/2 hour 45 minutesಲ್ಲಿ ಬರ್ಬೋದು ಅನ್ಸತ್ತೆ. ನಾನು ಬಂದಿದ್ದೊಳೆ ಒಂದು 5 ನಿಮಿಷ ಕೂತಿದ್ದು, ಸರಿ ರೈಸಿಗೆ ಇಟ್ಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮನುನ ಕಳಿಸಿದ್ದೀನಿ ಸಾಂಬಾರು ತರೋದಕ್ಕೆ. ಆ್ಯಸ್ ಯೂಶುವಲ್ ನಮ್ಮ ರೆಗ್ಯುಲರ್ ಹೋಟೆಲಿಂದ. ಅಲ್ಲಿಂದ ಬರ್ತಿದ್ದಂಗೆ ಮಾಡ್ಕೊಂಡು ತಿನ್ನೋದೆಲ್ಲ ಹಿಂಸೆ ಅಲ್ಲ. ಹಂಗಾಗಿ ಮತ್ತು ಅಲ್ಲಿ ಲಂಚ್ ಟೈಮು ಆಗೋಯ್ತು. ಲೇಟ್ ಆಗತ್ತೆ ಅಂದ್ಕೊಂಡು ಮನುನೇ ಅಂದರು ಸಾಂಬಾರು ತಂದ್ಬಿಡ್ತೀನಿ, ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ. ಸಂಜೆಗೆ ಏನಿವೆ ಸ್ಪೆಷಲ್ ಇರುತ್ತೆ ಇವತ್ತು. ಊರಿಂದನೇ ತರ್ತಿದ್ದಾರೆ ಸ್ಪೆಷಲು. ನನಗೆ ಯಾಕೋ ಅಪರೂಪಕ್ಕೆ ಫಸ್ಟ್ ಟೈಮು ನನಗೆ ಮಟನ್ ತಿನ್ನಬೇಕು ಅಂತ ಫೀಲ್ ಆಯ್ತಿತ್ತು ಒಂದು 3-4 ಡೇಸಿಂದ. ನಾವು ಅಪ್ಪಂಗೆ ಹೇಳಿದ್ದಕ್ಕೆ ಊರಿಂದ ತರ್ತಿದ್ದಾರೆ. ಅಲ್ಲಿ ಚೆನ್ನಾಗಿ ಸಿಗತ್ತಲ್ಲ ಊರಲ್ಲಿ ನಾಟಿ ಮಟನ್ ಎಲ್ಲ. ಹಂಗಾಗಿ ನಾಟಿ ಮಟನ್ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂಗಡಿಯಿಂದನೇ ತರ್ತಿರೋದು. ಒಟ್ಟಿನಲ್ಲಿ ಚೆನ್ನಾಗಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಊರಲ್ಲಿ ಸಿಗೋ ಮಟನ್ ಚೆನ್ನಾಗಿರುತ್ತೆ. ಸೊ ತರ್ತಾ ಇದ್ದಾರೆ. 1 ಟೈಮ್ಗಲ್ವಾ, ಅದಕ್ಕೆ ಕಳಿಸಿದ್ದೀನಿ ಮನನ. ಪಕೋಡನೂ ಸಾಂಬಾರು ತಗೊಂಡು ಬಾ ಅಂತ. ಇವಾಗ ನಾನು ಹೋಗಿ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ, ಇಲ್ಲಾಂದರೆ ನನಗೇನೆ ಹೊಟ್ಟೆ ಹಸ್ವು ತಡಿಯೋಕ್ಕಾಗಲ್ಲ. ನಾನು ಹೋಗಿನೇ 15 minutes ಆಯಿತು. ಇವಾಗ ಬರ್ತಾ ಇದ್ದಾರೆ. ಏನಪ್ಪ ಸಾಂಬಾರು ಮಾಡಿಸ್ಕೊಂತಂದ. ಇಲ್ಲ, ಫ್ರೆಂಡ್ ಮೀಟ್ ಮಾಡ್ಕೊಂಡು ಬಂದೆ. ಹೌದಾ? ನಿನ್ನ ಮುಖ ನೋಡು, ಫುಲ್ ಅಲ್ಲೇ ಬಿಟ್ಟರೆ ಅಲ್ಲೇ ಮಲ್ಕೊಬಿಡ್ತೀಯ ಅನ್ನಂಗೆ ಕಾಣಿಸ್ತದೆ. ಸಕ್ಕತ್ತಾಗಿ ಅಟ್ಲೀಸ್ಟ್ ಅಂದರೂ 1-3/4 ಗಂಟೆ ಮಲ್ಕೋಬೇಕು. 1/2 hour to 45 minutes ಪವರ್ ನ್ಯಾಪ್. ನಾನು ರಚ್ಚು ಫೋನ್ ಮಾಡಿ ಲೊಕೇಶನ್ ಕಳಿಸು ಚಿಕ್ಕು ಅಂದಿದ್ದು. ನೋಡಿದ್ರೆ ಇನ್ನೊಂದು 1/2 hour ಮನೇಲಿ ಇರ್ತಾರೇನೋ ಅಂದ್ಕೊಂಡು ಅವ್ರು ಇನ್ನೂ ಕುಣಿಗಲ್ಲು ರೀಚ್ ಆಗಿಲ್ವಂತೆ. 4 ಗಂಟೆ. ಟೈಮ್ ಎಷ್ಟು? 2:30. 2:30 ಅಂತೀನಿ, 3:30. ಓಕೆ, ನೀವೇನು ಮಾಡ್ತೀರಾ ಈಗ? ಮಲ್ಗೋಕ್ಕೆ ಟೈಮ್ ಇಲ್ಲ ನನಗೆ. ಆಯ್ತು, ಇನ್ನು 5 minutes ಲಾಗಿನ್ ಆಗ್ಬಿಟ್ಟು ಮಲ್ಕೋಬೋದು. ಅದೇ ಲಾಗಿನ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಊಟ ಮಾಡಿಬಿಟ್ಟು. ಅಲ್ಲ 2 ಗಂಟೆ ಆಯಿತು, ಹೊಟ್ಟೆ ಇಶ್ಯೂ ಆಗ್ತೈತೆ. ಓಕೆ, ನಾವು ಮಲ್ಕೊತೀವಿ. ಎಲ್ಲರಿಗೂ ನಮಸ್ಕಾರ, ಬಾಯ್, ಗುಡ್ ನೈಟ್. ನನಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲಗಿದ್ನ. 10 minutes ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಕಾಲ್ ಬಂತು, ಊರಿಂದ ಬಂದಿದ್ದೀವಿ ಅಂತ. ಎಲ್ಲೋರು ನೋವಪ್ಪ ಅಲ್ಲಿ ತಿರುಗಿಸ್ಕೊಂಡು ಬರೋಕ್ಕೆ ಹೋಗೋರು. ಇಲ್ಲಿಗೆ ಹಾಕೊಳ್ಳೋಕ್ಕೆ ಅಪ್ಪಿ ಅಲ್ಲ, ಈಗಿರಲಿ ಇಲ್ಲಿ ಲಗೇಜ್ ಇಳಿಸ್ಕೊಬಿಡೋಣ. ಲಗೇಜ್ ಇಳಿಸ್ಕೊಂಡು ಅಲ್ಲಿಗೆ ಹಾಕೋಣ. ಈಗ ನಿಲ್ಸೋದಿರಲಿ, ಲಗೇಜ್ ಇಳಿಸ್ಕೊಳ್ಳೋಣ ಬನ್ನಿ, ಆಮೇಲೆ ತೋರಿಸ್ತಾರೆ ಮನು. ಸಪ್ಪ ಮುಂದಕ್ಕೆ ಯೂ ಟರ್ನ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ರಾ? ನೀವು ಯಾವಾಗಲೂ ಕನ್ಫ್ಯೂಷನು. ಈ ಸೆಕೆ ಒಳಗೆ ರಾಣಿರು ಹಿಂಗೆ ಫುಲ್ ಸ್ಲೀವ್ಸ್ ಹಾಕ್ಕೊಂಡು. ಅದೇನದು ನೀವದು ಅಣ್ಣ, ನೀವು ಎತ್ಕೊಳ್ಳಿ. ಅವರು ಈ ಮನೆಗೆ ಹೋಗೋರು ವೆಯ್ಟ್ ಮಾಡ್ತಾವ್ರೆ. ಎತ್ಕೊಳ್ಳಿ ಆರಾಮಾಗಿ, ಏನು ಅರ್ಜೆಂಟ್ ಮಾಡ್ಕೋಬೇಡಿ. ಹೇಳಿದ್ದೀನಿ ನಾನು 5 minutes ಅಂತ. ಇಲ್ಲಿ ನಮ್ಮ ಮನೆ ಹತ್ರ ಪಾರ್ಕಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ನಮ್ಮ ಪಾರ್ಕಿಂಗಿಗೆ ತಗೊಂಡೋಗಿ ಹಾಕಬೇಕು ಕಾರು. ಸದ್ಯಕ್ಕೆ ಇವಾಗ ಆಗಲ್ಲ, ಅಲ್ಲೂ ಯಾವುದಾದ್ರು ವೆಹಿಕಲ್ಸ್ಗಳೆಲ್ಲ ನಿಂತಿರುತ್ತೆ. ಅದಕ್ಕೆ ಸಂಜೆ ಹಾಕೋಣ ಅಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಸ್ಬಿಟ್ಟು ಬರೋಕ್ಕೆ ಹೋದ್ರು ಮನು. ಫ್ಯಾನ್ ಹಾಕಿ ಲೈಟ್ ಹಾಕಿ ಸೆಕೆ ಆಯಿತಾ. ಎಷ್ಟೊತ್ತಿಗೆ ಹೊರಟ್ರಿ ಅಲ್ಲಿ? ಅಲ್ಲ ರಾಣಿ, ಈ ಸೆಕೆ ಒಳಗೆ ನೀನು ನೋಡಿದ್ರೆ ಸೆಕೆ ಆಯ್ತಾಯ್ತೆ ನನಗೆ. ಹಾಕೊಳ್ಳೋದಿರಲಿ. ಹಿಂಗೆ ಫುಲ್ ಸ್ಲೀವ್ಸು ಜೀನ್ಸು. ಇದ್ಯಾರ್ದಿದ್ದು? ನಿಂದು? ಯಾಕೋ ಹಿಂಗೆ ಟ್ರಿಪ್ ಹೋಗಂಗೆ ಕಾಣಿಸ್ತಾ ಇದೆಯಾ? ಎಲ್ಲನೂ ಕೊಟ್ಬಿಟ್ಟವ್ರಾ?
ಬಟ್ಟೆ ತಗೊಂಡ್ಬಂದ್ರೆ ಇನ್ನೊಂದು ಬರೀ 3 ತಿಂಗಳು ತಿರುಗಿ ನೋಡಬೇಡ ನಮ್ಮ ಮನೆ ಕಡೆಗೆ ಅಂತ ಹೇಳಿದ್ಲ ನಿಮ್ಮಮ್ಮ. ಇಲ್ಲ ಹ್ಞೂ ಅದೇ 3 ತಿಂಗಳ ಶುರುವಿಗೆ ಒನ್ ಟರ್ಮ್ ಎಕ್ಸಾಮ್ ಮುಗಿದೋದು. ಮೇ 29ಗೆ ಇಲ್ಲ ಮೇ 15 ಅವ್ನ ಬರ್ತಡೇ ದಿನ ಇನಾಗ್ರೇಷನ್ನು ನಿಂದು ಎಲ್ಲ ಬಂದಮೇಲೆ ಊಟ ಮಾಡಿ ಕೂತ್ಕೊಂಡು ಮಾತಾಡಿಕೊಂಡು ನನಗೆ ಕಾಲ್ಗೆಜ್ಜೆ ಹಾಕಬೇಕು ಅಂತ ತುಂಬ ಆಸೆ ಆಗಿತ್ತು. ಕಾಲೆಲ್ಲ ಗುಂಡು ಕಾಣೈತಲ್ಲ, ಮನೆಯಲ್ಲಿ ಸುಮಾರು ಗೆಜ್ಜೆಗಳು ಇಟ್ಕೊಂಡಿದ್ದೀವಿ. ಅದಕ್ಕೆ ಹೊಸದೇನಕ್ಕೆ ತಾಳೋದು ಅಂತ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ದೆ. ಫೋನ್ ಮಾಡಲ್ಲ, ಲಾಸ್ಟ್ ಟೈಮ್ ಮನೆಗೆ ಬಂದಿದ್ರಲ್ಲ ಅವತ್ತು ಹೇಳಿದ್ದೆ. ಕೊಟ್ಟು ಕಳಿಸಿದಾಳೆ, ಯಾವೂ ಇಡಿಸ್ತಾ ಇಲ್ಲ. ಅದಕ್ಕೆ ಮಕ್ಕಳು ನನ್ನ ಕಾಲು ಇಟ್ಕೊಂಡು ಆ ಕಡೆ ಒಬ್ಬರು, ಆ ಕಡೆ ಇಬ್ಬರು ಒಂದು ಕಾಲು, ಈ ಕಡೆ ಒಬ್ಬರು ಒಂದು ಕಾಲು ಇಟ್ಕೊಂಡು ಎಳ್ದಾಡ್ತಾವ್ರೆ ಸಕ್ಕರೆ ಗೊಂಬೆ ಥರ. ಯಾವುದು ಎಲ್ಲ ಹಾಕಪ್ಪ ಎಲ್ಲ ಇಡ್ಸಲ್ಲ. ಏ ಕರೆಕ್ಟಾಗಿ ನೋಡು. ಇಲ್ಲ ಇದು ಮುಂದೆ ಬರುತ್ತೆ, ಇಳಿಬೇಕಲ್ಲ. ಟೈಟ್ ಆಗುತ್ತೆ. ಅಮ್ಮ ಇರು ಸುಮ್ಮನೆ ಎಲ್ಲಿ ಇಡ್ಸಲ್ಲ ಅದೇ, ಇಲ್ಲ ಟೈಟ್ ಆಗುತ್ತೆ ಕಾಲು. ಎಲೆ ಪಾಪ ಸರಿಯಾಗಿ ಹಾಕಿದ್ರೆ ಇಡಿಸ್ತೀವಿ. ಅಕ್ಷಯ ತೃತೀಯ ಬತ್ತದೆ, ನಿಮ್ಮವು ಎಲ್ಲಾರನ್ನೂ ಬಿಚ್ಕೊಡಿ ತಗೊಂಡೋಗಿ ಕೊಟ್ಬಿಟ್ಟು ಹೊಸ ತಗೋತೀನಿ ನನ್ನ ಸೈಜ. ಅದಕ್ಕೆ ನಾನು ತಂದೆ ಇಲ್ಲ. ಫೋನ್ ಮಾಡಿ ಹೇಳಿ ನಿಮ್ಮ ಅಮ್ಮಂಗೆ, ಅಮ್ಮ ನಾನು ಚೈನ್ ತಗೊಂಡು ಬಾ. ನಾನು ಇನ್ನೊಂದು ಚೈನ್ ಉದ್ದ ಐತೆ ಅದ್ರ ಗೆಜ್ಜೆ. ಹೌದು ನನ್ನ ಆಗಲ್ಲ ಬಿಡ್ರಪ್ಪ. ಇಷ್ಟೇ ಅಲ್ಲ ಕಣಕ್ಕೆ, ಬಳೆ ಅಂಗಡಿಲಿ ಬಳೆ ಇಡಿಸ್ತಾ ಇಲ್ಲ, ಮನೇಲಿರೋ ಕಾಲ್ಗೆಜ್ಜೆ ಇಡಿಸ್ತಾ ಇಲ್ಲ. ಈಗ ಹೆಂಗೆ ಅಂತ ಬಳೆ ಎಲ್ಲೂ ಸಿಕ್ಕಲಿಲ್ಲ, ಸಿಗಲ್ವಂತೆ. ಅಲ್ಲ ಇಲ್ಲಿ ಒಯ್ತಾ ಇಲ್ವಲ್ಲ ಮೇಯ್ನು, ಆಮೇಲೆ ಬಿಚ್ಚಕ್ಕಾಗಬೇಕಲ್ಲ, ಒಡಿಯಂಗಿಲ್ಲ ಬಳೆ. ನಿನ್ನ ಗೆಜ್ಜೆ ಸರಿಯಾಗಿ ಹಾಕಿಲ್ಲ ಕಣಪ್ಪ. ಇಡ್ಸಲ್ಲ ಕಣ್ ಬಿಡಪ್ಪ, ಇಡಿಸ್ತಾ ಇಲ್ಲ ಅವು ಅಷ್ಟೇ. ನೀನು ಗೆಜ್ಜೆ ಉಲ್ಟಾ ಆಗ್ತಾ ಇದೆಯಾ ಕಣೋ. ಇಲ್ಲಿ ನೋಡಿ, ಉಲ್ಟಾ ಹೇಳ್ತಾ ಇಲ್ಲ ನಾನು. ಹಾಂ, ಬಲ್ಗಾಲ್ದು ಇಡಿಸ್ತದೆ. ತಡಿಯವ ಬರ್ತೀನಿ ಆ ಕಡೆಗೆ. ಇಡ್ಸುತ್ತೆ ಒಂಚೂರು ಕಷ್ಟಪಡಾಗ್ತದೆ. ಅಮ್ಮಂಗೆ ಫೋನ್ ಮಾಡಿ, ಏನು ನಿಜ ಚಿಕ್ಕಗಿದ್ದು ಇಡಿಸ್ತಾ ಇಲ್ಲ, ಹೊಸ ಗೆಜ್ಜೆ ತಗೊಂಡು ಬಂದ್ರಮ್ಮ ಅಂತೇಳಿ. ದೊಡ್ಡದ ಬುಡವ ಇಡ್ಸಲ್ಲ ಅಷ್ಟೇ. ಆಯ್ತು, ಮಾರ್ಕೆ ಬಿದ್ದುಬಿಡ್ತು ಬುಡ. ಆಯ್ತು ಅಷ್ಟೇ, ಇನ್ನೇನು ಹಾಕಂಗಿಲ್ಲ. ಕೆಳಗಿಂದ ತಗೋಬೇಕು. ಕೆಳಗಿಂದನೂ ಆಗಲ್ಲ, ಮೇಲಿಂದನೂ ಆಗಲ್ಲ ಬಿಡಪ್ಪ, ಟೈಟ್ ಆಗತ್ತೆ. ಬರತ್ತಷ್ಟೇ, ಅಲ್ಲಾಡ್ದಂಗೆ ಕೂರತ್ತಂಗೆ. ಬೇಡ ಬಿಡು ಬಿಡು. ಅವ ಆಯ್ತವೇನೋ ನಿಮ್ಮ ಅಮ್ಮ. ನಾವು ಥ್ರೆಡ್ ಥರ ಹಾಕೊಂಡವ್ರಲ್ಲ ಅಮ್ಮ, ಅವು ಹಿಡಿಸ್ತಾವೆ. ಅವನ್ನ ನೋಡ್ತೀನಿ. ಆಗಲ್ಲ ಕಣ್ಬಿಡಪ್ಪ ಟೈಟು. ಕಾಲ್ಗೆಜ್ಜೆ ಹಾಕಬೇಕು ಅಂತ ಆಸೆಯಿಂದ ಹೇಳಿದೆ, ಕೊಟ್ಟು ಕಳಿಸಿದ್ಲು ನಮ್ಮ ಅಕ್ಕ. ಹಿಡಿಸ್ತಾನೇ ಇಲ್ಲ ಅವು, ಏನು ಮಾಡೋಕ್ಕಾಗಲ್ಲ ಈಗ. ಯಾಕೆಂದರೆ ನಾನೇನು ಹೊಸವು ತಗೊಳ್ಳೋದಕ್ಕೂ ನನಗೇನದು ಹಾಕೊಳ್ಳಲ್ಲ, ನಾನು ರೆಗ್ಯುಲರಾಗೆಲ್ಲ ವೇಸ್ಟ್ ಆಗುತ್ತೆ, ಮೂಲೆಗೆ ಇಡ್ತೀನಿ. ಅದಕ್ಕೇ ಇವನು ಅಷ್ಟೇ, ನಾವು ಯಾವುದಾದ್ರೂ ನಮ್ಮ ಮದುವೆಗಳಲ್ಲಿ ಅಲ್ವೇನಕ್ಕೆ ಇವನು ತಾಂಡಿರೋದು. ಎಷ್ಟು ವರ್ಷ, ಸುಮಾರು ವರ್ಷಗಳದ್ದು ಇದು. ಆವಾಗ ಮದುವೆಲಿ ಹಾಕಿ ಬಿಚ್ಚಿಟ್ಟಿರೋದು ಅಷ್ಟೇ. ಇನ್ನು ಹೊಸಾದ್ರ ಥರ ಅವೇಲೋ ಕುತ್ಕೊಂಡು ಉಜ್ಜಿದ್ದೀರಾ. ಇಟ್ಟು ಸಿಲ್ವರ್ ಕಪ್ಪಾಗತ್ತೆ, ಇಟ್ಟಿತಾನೆ ಕಪ್ಪಾಗತ್ತೆ. ನಾವು ಹೆಂಗೆ ನೆನ್ನೆ ಎಲ್ಲ ಗ್ರೂಮಿಂಗ್ ಸೆಷನ್ ಆಯಿತು. ಇವತ್ತು ಡೆಕೋರೇಷನ್ ಸೆಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಮೆಹಂದಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಬಂದಿದ್ದಾರೆ ಮೆಹಂದಿಯವರು, ಹಾಕ್ತಾ ಇದ್ದಾರೆ. ನಾನು ಹೋಗಿ ಏರ್ ಡ್ರೈ ಮಾಡ್ಕೊಂಡು ಬರಬೇಕು. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲ, ಇನ್ನು ಬಿಟ್ಟರೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಕೊಂಡು
ಸೊ ಅದು ಎಲ್ಲ ಬ್ಯುಸಿಯಾಗಿದ್ದಾರೆ, ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಅಷ್ಟೊತ್ತಿಗೆ ನಮ್ಮ ಹಂಸಿಕಂಗೆ ಹಾಕ್ಬಿಡಿ ಅಂತ ಹಂಸಿಕನ ಕೂರಿಸಿದ್ದೀನಿ. ಇವಾಗ ಹೋಗಿ ನಾನು ರೆಡಿಯಾಗಿ ಬರಬೇಕು. ಇನ್ನೊಂದೇನಾದರೆ ನಿನ್ನೆ ಫ್ಯಾಮಿಲಿ ಎಲ್ಲ ಬಂದ್ರಲ್ವ, ಬೆಳಗ್ಗೆ ಅಪ್ಪ ಆಲ್ರೆಡಿ ಊರಿಗೆ ಹೋದ್ರು, ಫ್ಯಾಮಿಲಿಯವ್ರನ್ನೆಲ್ಲ ಡ್ರಾಪ್ ಮಾಡಿ. ಇಷ್ಟು ಇನ್ನೇನಿಲ್ಲ, ಮನು ಬ್ಯುಸಿ ಇದ್ದಾರೆ ಒಳಗಡೆ ಆ್ಯಸ್ ಯೂಶ್ವಲ್ ಕೆಲಸದಲ್ಲಿ. ಸೊ ಜಸ್ಟು ಸ್ಟಾರ್ಟ್ ಆಗಿದೆ ಮೆಹಂದಿ. ಸೊ ಡಿಸೈನ್ ಎಲ್ಲ ಹಾಕಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಮಕ್ಕಳೆಲ್ಲ 2 days 3 days ಎಕ್ಸೈಟ್ ಆಗಿದ್ರು ಮೆಹಂದಿಗೆ. ಅವಚಿನ್ನು ಫುಲ್ ಹ್ಯಾಪಿ. ನಮ್ಮ ಮನೆಯಲ್ಲಿ ನಮ್ಮೆಲ್ರಿಗೂ ಇಷ್ಟ ಮೆಹಂದಿ ಹಾಕ್ಸ್ಕೊಳ್ಳೋದು ಅಂದರೆ. ನಮ್ಮ ಅಮ್ಮನ ಸೇರಿಸ್ಬಾರ್ದಂತೆ. ಗುಂಪಲ್ಲಿ ಸೇರದ ಪದ ಒಬ್ಬರು ನಮ್ಮಮ್ಮ ಇದ್ದಾರೆ, ಅಲ್ಲ ಗುಂಪಲ್ಲಿ ಸೇರದ ವ್ಯಕ್ತಿ ನಮ್ಮಮ್ಮ ಒಬ್ಬರು ಇದ್ದಾರೆ. ನಮ್ಮಮ್ಮ ಕಾಣಿಸಿದ್ರು ಕಣ್ಣು ಮುಚ್ಕೊಬಿಡಿ ಆಯಿತಾ ಪ್ಲೀಸ್. ಚಿನ್ನು ನಿಂದು ಸೆಲೆಕ್ಟ್ ಮಾಡ್ಕೊಂಡೆ ಡಿಸೈನು? ಮಾಡ್ಕೊಂಡಿಲ್ಲ. ನಾನು ಒಂದು ನೋಸ್ ಪಿನ್ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ. ಒಂದೇ 3 piece ಬರ್ತಿತ್ತಲ್ಲ, ಒಂದೇ ಅದು ನೀನು ಹೇಳಿದ್ದೆ ಮೊನ್ನೆ. ಅದನ್ನ ಇಲ್ಲ ಅವತ್ತೇ ಕಳಿಸಿದ್ದೆ ನಾನು. ಯಾವುದೋ ಒಂದೇ ಮಾಡಿದ್ದು. ಎಲ್ಲ ಓಪನ್ ಮಾಡು. ಪಾರ್ಲರ್ವರೆಗೂ ಹೇಳಿದ್ದೀನಿ ನಾನು ತಗೊಂಡು ಬರೋಕ್ಕೆ. ಇದು ಬರುತ್ತೋ ಬರಲ್ವೋ ಅಂದ್ಕೊಂಡು. ಐತಂತ ಅವ್ರ ಹತ್ರ ಚೆನ್ನಾಗಿದೆ. ಇಲ್ಲ, ಅಂಗಡಿಲಿ ತರಬೇಕು. ಸೈಡಿಗೆ ಚೆನ್ನಾಗಿದೆ. ಕೆಳಗಡೆ ಪರ್ಲ್ ಸ್ಟೋನ್ ಇರಬೇಕು. ಸೀರೆ ಅಮ್ಮ ನನ್ನನ್ನು ತೋರಿಸ್ಬೇಡ ಅಂದ್ಬಿಟ್ಟು ಎಲ್ಲ ಕುಡೀಲಿ ನಾನು ನೋಡ್ತೀನಿ ಅಂದಾಗ ನಾನು ಮಕ್ಕಳಲ್ಲ ಕಣಮ್ಮ, ನಿನ್ನ ಮಗ್ಳು ಹಾಕೊಳ್ಳೋದದು. ಪರ್ಲಲ್ಲ, ಏ ಕ್ಯೂಟು. ಅದ್ರಲ್ಲಿ ನಾನು ನೋಡಿದ್ರಲ್ಲಿ ಇದು ಪರ್ಲ್ ಇರಲಿಲ್ಲ. ಜಸ್ಟ್ ಇಲ್ಲ ಜಸ್ಟ್ ಪ್ಲೈನ್ ಸ್ಟೋನು. ಇದು ಏನಿದು ಪೀಕಾಕ್ ಇತ್ತು ಅಷ್ಟೇ. ಅಮ್ಮ ನೋಸ್ ಪಿನ್ ಎಲ್ಗೆ ಹಾಕ್ತಾರೆ? ನೋಸ್ ಪಿನ್ನ ಎಲ್ಲಿಗೆ ಹಾಕೊಳ್ಳೋದು ಅಂದರೆ ನಾವೇನು ಹೇಳೋದು ಹೇಳಿ? ಫಂಕ್ಷನಿಗೆ ದೊಡ್ಡದೇ ಹಾಕೋದು. ನಡೀತಾ ಹೋಗ್ತೀನಿ ಇವಾಗ. ಫಸ್ಟು ಏರ್ ಡ್ರೈ ಮಾಡ್ಕೊಂಡು ಬರೋಣ. ಇದು ಹೆಂಗೆ ಹಾಕ್ಕೊಳ್ಳೋದು? ಹಿಂಗ ಹಾಕ್ಚಿನು? ಆ ಕಡೆ ನೋಸ್ ಪಿನ್ ಐತೆ, ಈ ಕಡೆ ಹಾಕು. ನೋಸ್ ಪಿನ್ ಟ್ರೈ ಮಾಡ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಅಂತ. ಅಯ್ಯಪ್ಪ ನೋವಾಗತ್ತೆ ಅಷ್ಟೇನಾ ಅದು? ತೂ ಚೆನ್ನಾಗಿಲ್ಲ. ಉಲ್ಟಾ ಹಾಕೋಳ, ಕೆಳಗಡೆಗೆ ಹಾಕೋಳೆ. ಅದಕ್ಕೆ ಹಂಗೆ ಕಾಣ್ತಾ ಇತ್ತದು. ಮೇಲ್ಗಡೆಗೆ ಹಾಕ್ಚಿನು, ಇಲ್ಲಿಗೆ ಬರಬೇಕು. ಅದು ಇದೈತಲ್ಲ, ಡೀಪ್ ಐತಲ್ಲ, ಡೀಪ್ ತಳ್ಳು. ಓ ಬಿಡು ಸಾಕು. ಗೊತ್ತಿಲ್ಲ, ಪ್ರಾಬಬ್ಲಿ ಇದನ್ನ ಹಾಕೊಳ್ಳಲ್ಲ ಅನ್ಸುತ್ತೆ. ನಾನು ಇಷ್ಟ ಆಗ್ತಾ ಇಲ್ಲ ನನಗೆ. ಅಂದರೆ ನನ್ನ ಫೇಸಿಗೆ ಚೆನ್ನಾಗಿಲ್ಲ. ಮೇಕಪ್ ಆದ್ಮೇಲೆ ಚೆನ್ನಾಗಿ ಕಾಣೋದು. ಈಗ ನಿನ್ನ ಮುಖ ಇರೋದಕ್ಕಂಗೆ ಅನಿಸುತ್ತೆ. ಹೌದಾ? ಕಂಪ್ಲೀಟ್ ಮೇಕಪ್ ಆದಮೇಲೆ ಅವ್ರು ಹಾಕ್ತಾರೆ. ಲುಕ್ ಕಂಪ್ಲೀಟ್ ಲುಕ್ ಕ್ರಿಯೇಟ್ ಆದಮೇಲೆ ಚೆನ್ನಾಗಿ ಕಾಣೋದು. ನೀನು ಈಗಿರೋ ಅವತಾರದಲ್ಲಿ ಹಾಕೊಂಡು ಏನು ಕಾಣ್ತದೆ ನೋಡೋಣ. ಆವಾಗ ಚೆನ್ನಾಗಿ ಅನಿಸಿದ್ರೆ ಹಾಕೊಳ್ಳೋದು, ಇಲ್ಲ ಬಿಚ್ಚಿ ಹಾಕೋದು. ಮೆಹಂದಿ ನಾನು ಮಕ್ಳ ಮೇಲೆ ಬಿಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬ್ಯುಸಿ ಇದ್ದೆ. ಇವಳೋಗಿ ಅರೇಬಿಕ್ ಸೆಲೆಕ್ಟ್ ಮಾಡ್ಕೊಂಡವಳೆ. ಹಾಫ್ ಹ್ಯಾಂಡ ಫುಲ್ ಹ್ಯಾಂಡ ನೀವೇ ಡಿಸೈಡ್ ಮಾಡಿ ಅಂತ. ನೀನು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಪ್ಪ. ನಾನು ಅದನ್ನು ಹೇಳಿದ್ದೀನಿ ಅವ್ರಿಗೆ, ಫುಲ್ ಹ್ಯಾಂಡ ಹಾಫ್ ಹ್ಯಾಂಡ ಡಿಸೈಡ್ ಮಾಡ್ಕೊಳ್ರವ ಅಂತ. ಇವಳೋಗಿ ಅರೇಬಿಕ್ ಸೆಲೆಕ್ಟ್ ಮಾಡ್ಕೊಂಡವಳೆ. ತೋರಿಸು. ಫುಲ್ ಖಾಲಿ ಕೈ ಕಾಣಿಸ್ತಾ ಇತ್ತದು. ಈಗ ಅವಳಿಗೆ ಅವ್ರ ಮಮ್ಮಿ ಫುಲ್ ಹ್ಯಾಂಡ್ ಹಾಕಿಸ್ಕೊ ಅಂತ ಡಿಮ್ಯಾಂಡ್ ಇಡ್ತಾವ್ರೆ. ಹಾಕಿಸ್ಕೊ. ತಿಂಡಿ ತಿನ್ನಿಸ್ಕೊಂಡು ಕೂತವಳು. ಇವಾಗ ಹಂಸಿಕುಂದಾದ್ಮೇಲೆ ನಮ್ಮ ಟರ್ನು, ನಮ್ಮ ಬ್ರೇಕಲ್ಲಿ ನಿಮ್ಮ ಟರ್ನು. ಡಿಸೈನ್ ಚೆನ್ನಾಗೈತೆ, ಬಟ್ ಫಂಕ್ಷನಿಗೆ ಸಿಂಪಲ್ ಆಯ್ತಾ ಅಂತ. ಹಂಸಿಕಾ ನಿನಗೆ ಹೇಳ್ತಾ ಇರೋದು. ಈ ಅಂದರೆ ಹೇಳ್ದೆ ತಾನೇ ನಾನು ಫುಲ್ ಹ್ಯಾಂಡ್ ನೋಡ್ಕೊಂಡು ಸೆಲೆಕ್ಟ್ ಮಾಡು ಅಂತ. ಒಲ್ ತೋರಿಸ್ಲೂ ಇಲ್ಲ ತಂದು, ನೋಡ್ರತ್ತೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಈಗ ರಿಗ್ರೆಟ್ ಮಾಡ್ತಾವಳೆ, ಡಿಸೈನ್ ಖಾಲಿ ಕಾಣಿಸ್ತಾ ಐತೆ ಅಂತ. ಅವ್ರಿಗೆ ಹಾಕೊಡಕ್ಕೆ ಟೈಮ್ ಬೇಕು. ಹೋಗಪ್ಪ, ನಾಳೆ ಅವ್ರು ಸ್ಯಾಟರ್ಡೆ ರಜಾ. ಕೊಟ್ಬಿಟ್ಟು ಬರೋದಷ್ಟೇ. ಅಮ್ಮನ ಕರ್ಕೊಂಡು ಹೋಗು, ನಾನು ರೂಟ್ ಹೇಳ್ಕೊಡ್ತೀನಿ. ನಮ್ಮಿ ಸಾರಿಗೆ ಫಾಲ್ಸು ಜಿಗ್ಜಾಗ್ ಆಗಿಲ್ಲ, ಪಕ್ಕದ ರೋಡ್ ಕಳಿಸ್ಕೊಡ್ತಾ ಇದ್ದೀನಿ.
ಓಕೆ, ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, 12-12:30 ಆಗಿದೆ. ವೀಡಿಯೋನ ಮಂಜು 3 ದಿವಸದಿಂದ ಮಾಡ್ತಾನೆ ಇದ್ದಿಲ್ಲ, ಬಟ್ ನನಗೆ ಎಡಿಟ್ ಮಾಡೋದು ಕೆಲಸಿರ್ತಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇದ್ದೆ. ಈಗ ಕುತ್ಕೊಂಡು ಎಡಿಟ್ ಮಾಡಿದ್ದೀನಿ, ಅದು ಈ ಪಫಿ ಹಾಕೊಂಡು ಎಡಿಟೆಲ್ಲ ಮುಗೀತು, ಅಪ್ಲೋಡ್ಗೆ ಹಾಕಿದ್ದೀನಿ, ಅಪ್ಲೋಡ್ ಆಗ್ತಾಯಿದೆ. ಬಟ್ ಮಂಜು ಅವರು ಇಲ್ಲಿ ಅವರು ಕುತ್ಕೊಂಡು ಮೆಹಂದಿ ಹಾಕ್ಕೊಂಡು ಆಗಿದ್ದಾರೆ, ಚೆನ್ನಾಗಿದೆ. ಫುಲ್ ಪ್ಯಾಕ್ಟಪ್ ಆಗಿಬಿಟ್ಟಿದ್ದೀನಿ, ಪ್ಯಾಕಪ್ ಆಗಿಬಿಟ್ಟಿದ್ದೀನಿ, ಫುಲ್ಲು ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ ಹಿಂದೆ. ಹೌದು, ಹಿಂದೆ ಇದು ಮುಂದೆ ಅದು, ಅಲ್ಲೊಬ್ರಿಗೆ ಹಾಕಿದ್ದಾರೆ. ಇದು ನೋಡಿ ಹೇಗಿದೆ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ನನಗನ್ಸೋದು ಡಿಸೈನ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಾನೇ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಳಿಸಿದ್ದೆ. 1 ಮಂತ್ ಆಯ್ತಲ್ಲ, 2 ವೀಕ್ಸ್ ಆಯ್ತು ನಾನು ಕಳಿಸಿ. 2 ವೀಕ್ಸ್ ಮುಂಚೆನೇ ಆರ್ಡರ್ ಕನ್ಫರ್ಮ್ ಮಾಡಿದ್ದೆ. 2 ವೀಕ್ಸ್ ಮುಂಚೆನೇ ಆರ್ಡರ್ ಕನ್ಫರ್ಮ್ ಮಾಡಿ ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೆ. ಇದೇನು ನಿಮ್ಮದು ಮುವೀಕ್ಷಾ ಮೆಹಂದಿ ನುವೀಕ್ಷಾ ಅಲ್ಲ, ನುವೀಕ್ಷಾ ಮೆಹಂದಿ ಸ್ಟುಡಿಯೋ ಅಂತ ನ್ಯೂ ಪಿ ಎಲ್ ರೋಡಲ್ಲಿರೋದು. ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಅವಳು ಹಂಸಿಕಾ ಇದು ಹಾಕಿಸ್ಕೊಂಡಿದ್ದಾಳೆ, ಅರೇಬಿಕ್ ಡಿಸೈನ್ ಹಾಕಿಸ್ಕೊಂಡಿದ್ದಾಳೆ, ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ನಮಗಳು ಇಂಡಿಯನ್ ಸ್ಟೈಲ್ ಹಾಕ್ಸ್ಕೋಬೇಕಿತ್ತು ಕಂಪ್ಲೀಟ್ ಹ್ಯಾಂಡು, ಅದು ಅವಳ ಮಿಸ್ಟೇಕು. ಸೊ ತೋರಿಸಿದ್ಮೇಲೆ ನೀವೇ ಹೇಳಿ ಡಿಸೈನ್ ಹೆಂಗಿದೆ ಅಂತ. ಇಲ್ಲೇ ನಿಯರೆಸ್ಟ್ ಇದ್ದರೆ ನೀವು ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನಂದು 1 ಹ್ಯಾಂಡ್ದು ಅರ್ಧ ಮುಗ್ದಿದೆ ಅಷ್ಟೇ, ಇಷ್ಟು ಹಿಂಗೆ ಬಂದಿದೆ ಡಿಸೈನ್. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇಲ್ಲಿ ಕ್ರಾಸ್ ಕಾಣ್ತಾ ಇದೆ, ಯಾಕೆಂದರೆ ನಾನು ಹ್ಯಾಂಡೇ ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ. ಬ್ರೇಕ್ ತೊಗೊಂಡಿದ್ದೀನಿ ಇವಾಗ ನಾನು, ಒಂದು ಸ್ಟ್ರೆಚ್ಚಲ್ಲಿ ಕೂರೋಕ್ಕಾಗಲ್ಲಲ್ಲ, ಅದಕ್ಕೆ ಈಗ ನನ್ನ ಮಗಳನ್ನ ಕೂರಿಸಿದ್ದೀನಿ ಇಲ್ಲಿ. ನನ್ನ ಮಗಳು ಈ ಡಿಸೈನ್ ಹಾಕ್ಸ್ಕೊಂತ, 1 ನಿಮಿಷ ಕೈ ತೆಗೀರಿ. ನನ್ನ ಮಗಳು ಈ ಡಿಸೈನ್ ಹಾಕ್ಸ್ಕೊಂತ ಅವಳೆ ಇಂಡಿಯನ್ ಸ್ಟೈಲ್. ಇವ್ರ ಕೈ ತುಂಬ ಸಣ್ಣ ಇದೆ. ಹಾಂ ಹೌದು, ಡಿಸೈನ್ಸ್ ನೋಡಿ ನಮ್ಮ ಅಕ್ಕ ಡಿಸೈನ್ ನೋಡ್ತೀನಿ ಅಂದ್ಬಿಟ್ಟು ಅದೊಂಚೂರು ಹಂಗೆ ಇದೊಂಚೂರು ಇದು ಮಾಡಿ. ಯಾವುದು ಇದಲ್ವಾ? ಹೆಬ್ಬೆರಳಲ್ಲಿ ಫಿಂಗರ್ ಹತ್ರ ಅದು ಆಮೇಲೆ ಹಾಕ್ಬೋದು, ಪರವಾಗಿಲ್ಲ. ಅಲ್ಲ ಇದ್ರ ಮೇಲೆ ನೈಲ್ ಮೇಲೆ ಬಂದಿದೆ, ಅದಕ್ಕೆ ನೈಲ್ ಮೇಲೆ ಬೇಡವಾ? ಇದಾಗ್ತೀನಲ್ಲ ನಾನು, ಏನದು ನೈಲ್ ಪಾಲಿಶ್. ಇದು ಕಲರ್ ಹಾಕಿದ್ಮೇಲೆ ಹಾಕ್ಬೋದು, ಪರವಾಗಿಲ್ಲ. ಹೌದಾ? ಹಂಗಾರೆ ಹಾಕ್ಬಿಡಿ. ಇದು ನೈಲ್ ಮೇಲೆ ಇವಾಗ ಹೆಂಗಿಲ್ ರಿಮೂವ್ ಮಾಡ್ತೀರಾ, ಇದು ನೈಲ್ ಮೇಲೆ ರಿಮೂವ್ ಆಗ್ಬಿಡುತ್ತೆ. ಓಕೆ, ಫೈನಲಿ ಮಂಜುದು ಎಲ್ಲ ಕೆಲಸ ಮುಗೀತು. ಇಲ್ಲಪ್ಪ, ಅರ್ಧ ಕೆಲಸ ಮುಗೀತು. ಇನ್ನೇನಿಲ್ಲ, ಹಿಂದೆಗಡೆದು ಅದು ಬೇರೆ ಈಗ ಮತ್ತೆ ಜಸ್ಟ್ ಫ್ರಂಟ್ ಹ್ಯಾಂಡ್ ಅಷ್ಟೇ ಮುಗ್ದಿರೋದು. ಓಕೆ, ನನ್ನ ಕೈ ಸೊಟ್ಟ ಅಂತ ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು. ನೀನೇ ಸೊಟ್ಟ ಇದೆ, ಕೈ ಸೊಟ್ಟ ಇದೆ ಅಲ್ವಾ? ಅಂತೂ ಫೈನಲಿ ಮುಗೀತಪ್ಪ ನಂದು ಮೆಹಂದಿ ಸ್ಟೋರಿ. ಬೆಳಗ್ಗೆ 11:45ಗೆ ಸ್ಟಾರ್ಟ್ ಆಗಿದ್ದು, ಪಾಪ 6:30 ತನಕನೂ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು 20 ಮಿನಿಟ್ಸ್ ಲಂಚ್ ಬ್ರೇಕ್ ತಗೊಂಡಿದ್ರು ಅಷ್ಟೇ. ಈ ಥರ ಬಂದಿದೆ ಡಿಸೈನು. ಇದು ರಾಧಾಕೃಷ್ಣ ಸಾರಿ ರಾಧಾಕೃಷ್ಣ ಅಲ್ಲ, ಯಶೋಧ ಕೃಷ್ಣ ಕುತ್ಕೊಂಡಿರೋದು. ಇದು ಮಗು ಕ್ರೆಡಲಲ್ಲಿ ಮಲ್ಕೊಂಡಿರೋದು. ಆ್ಯಂಡ್ ಇದು ಬೇಬಿ ಗರ್ಲ್ ಏನದು ಔಟ್ಫಿಟ್ ಅಲ್ಲ, ಸಿಂಬಲೈಸ್, ಬೇಬಿ ಗರ್ಲ್ ಸಿಂಬಲೈಸ್, ಇದು ಬೇಬಿ ಬಾಯ್ ಸಿಂಬಲೈಸ್. ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಡಿಸೈನ್? ಆ್ಯಂಡ್ ನಮ್ಮ ಹುಡುಗಿರ್ದು ಇದು ಸಿಂಪಲ್ಲು, ಇದು ಮೀಡಿಯಮ್ ಗ್ರ್ಯಾಂಡು, ಇದು ಎಕ್ಸ್ಟ್ರೀಮ್ಲಿ ಗ್ರ್ಯಾಂಡು. ಇಷ್ಟಾಗಿತ್ತು ನಮ್ಮದು ಮೆಹಂದಿ ಸ್ಟೋರಿ. ಫುಲ್ಲು ಸುಸ್ತಾಗಿದೆ, ಈಗ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಇದೇ ವಿಡಿಯೋದಲ್ಲಿ. ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಹಾಕಿಸ್ಕೊಬಿಟ್ನಲ್ಲ ಮೆಹಂದಿ. ಅಂದರೆ ಮಧ್ಯದಲ್ಲಿ ಬ್ರೇಕ್ ತಗೊಂಡೆ, ಬಟ್ ಸ್ಟಿಲ್ ಅದು ಬ್ಯಾಕ್ ಸೈಡ್ ಹಾಕಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಕೂತಿದೆ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಹೋಗಿ ಕಂಪ್ಲೀಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಈಗ ಹೊಟ್ಟೆ ಶೂ ಸ್ಟಾರ್ಟ್ ಆಗ್ತಾ ಇದೆ. ಅಮ್ಮ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದಾರೆ. ಸಾಂಬಾರು ಏನು ಮಮ್ಮು ಹೇಳ್ಬೋದು? ಹೇಳು. ಮಟನ್ ಸಾಂಬಾರಾ?
ಅದನ್ನ ವಿಡಿಯೋದಲ್ಲಿ ಹೇಳ್ದಲ್ಲಿರಕ್ಕೆ ಅದೇನು ಸೀಕ್ರೆಟಾ? ಹಿಂಗ ಆ ಥರ ಎಲ್ಲ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಮಂದು ಅದು ಕನ್ಸರ್ನ್, ವೆಜಿಟೇರಿಯನ್ಸು ನೋಡ್ತಾ ಇರ್ತಾರೆ ಅಂತ. ಎನಿವೇಸ್ ಮಟನ್ ಸಾಂಬಾರು ನೆನ್ನೆ ಊರಿಂದ ಬರ್ತಾ ಮಟನ್ ತಂದಿದ್ರು, ಅದು ಮಾಡಿದ್ದು. ಜೊತೆಗೆ ರಾಗಿ ಮುದ್ದೆ, ರೈಸ್ ಮಾಡ್ತಾ ಇದ್ದಾರೆ. ಮನು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬರ್ತಿದ್ದಂಗೆ ಫಸ್ಟು ಊಟ ಮಾಡೋದು. ಅವ್ರು ಬರೋದು ಲೇಟ್ ಆಯಿತು ಅಂದರೆ ನಾವೇ ಮಾಡೋದು. ನಾನೀಗಂತೂ ಅದನ್ನೇ ಹೇಳ್ತಾ ಇದ್ದೆ ಅಮ್ಮಂಗೆ, ಅದು ಮಟನ್ ಸಾಂಬಾರಲ್ಲಿ ಮುದ್ದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕೈಯಂತೂ ಇವತ್ತು ಫುಲ್ ಬ್ಯುಸಿಯಾಗಿದೆಯಾ, ಇವತ್ತು ನಮ್ಮ ಅಮ್ಮ ಫೀಡ್ ಮಾಡ್ತಾರೆ ನಮಗೆ. ಆಫ್ಟರ್ ಆಲ್ ಲಾಂಗ್ ನಮ್ಮನ ಕೈಯಲ್ಲಿ ತಿನ್ನಿಸ್ಕೊಳ್ಳೋದು ಸುಮಾರು ವರ್ಷನೇ ಆಯಿತು, 2-3 ವರ್ಷನೇ ಆಯಿತು ಅನ್ಕೊತೀನಿ ನಮ್ಮನ ಕೈಯಲ್ಲಿ ತಿನ್ನಿಸ್ಕೊಳ್ಳೋದು. ಖುಷಿ ಆಗತ್ತೆ ಇವತ್ತು. ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅಮ್ಮಗೆ, ಎಷ್ಟು ವರ್ಷ ಆಯ್ತಮ್ಮ ನೀನು ನನಗೆ ತಿನ್ನಿಸಿ ಅಂತ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.